ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಲ್ಲಿ ಮೊನ್ನೆಯಷ್ಟೇ ಮದುವೆ ನಡೆದಿತ್ತು. ವಧುವರರ ಮನೆಯಲ್ಲಿ ಸಂಭ್ರಮ ಕಳೆಗಟ್ಟಿತು. ಭಾನುವಾರ ಮದುವೆ ಮುಗಿಸಿದಂತ ವರ ಸೋಮವಾರ ವಧುವಿನ ಊರಿಗೆ ಹೋಗಿದ್ದ. ವಧುವಿನ ಮನೆ ತಲುಪಿದಂತ ಆತ ದೇವರಿಗೆ ಕೈ ಮುಗಿಯುವಾಗಲೇ ಕುಸಿದು ಪ್ರಾಣ ಬಿಟ್ಟಿದ್ದಾನೆ. ಮದುವೆಗೆ ಬಂದಿದ್ದ ಸಂಬಂಧಿಕರು ಇನ್ನೂ ಊರಿಗೆ ವಾಪಸ್ಸಾಗಿಲ್ಲ. ಮದುವೆಗೆ ಮಾಡಿಸಿದ್ದ ಸಿಹಿ ಅಡುಗೆ ಇನ್ನೂ ಖಾಲಿಯಾಗಿರಲಿಲ್ಲ. ಮದುಮಗನ ಮೈ ಹಸಿ ಇರುವಾಗಲೇ ಇಲ್ಲಿ ಘೋರವಾಗಿದೆ. ಭಾನುವಾರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇದೇ ಯುವಕ ಸೋಮವಾರ ಶವವಾಗಿದ್ದಾನೆ. ಭಾನುವಾರ ಮದುವೆ, ಸೋಮವಾರ ಸಾವು. ತಾಳಿ ಕಟ್ಟಿದ ಮರುದಿನವೇ ಹೃದಯಾಘಾತಕ್ಕೆ ಮದುಮಗ ಬಲಿ. ಇದೇ ಮನೆಯಲ್ಲಿ ಭಾನುವಾರ ಮದುವೆ ಸಂಭ್ರಮ ಇತ್ತು. ನೆಂಟರಿಂದಲೇ ಮನೆ ತುಂಬಿ ತುಳುತ್ತಿತ್ತು. ಆದರೆ ಇದೇ ಮದುವೆ ಮನೆಯಲ್ಲೀಗ ಸ್ಮಶಾನ ಮೌನ ಆವರಿಸಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹನುಮಂತಾಪುರದ ರಮೇಶ್ ಭಾನುವಾರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಮೂಲದ ಯುವತಿ ಜೊತೆ ವಿವಾಹವಾಗಿದ್ದ. ಇದೇ ರಮೇಶ್ ಸೋಮವಾರ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ತಂದೆ ತಾಯಿಯನ್ನ ಕಳೆದುಕೊಂಡಿರೋ ರಮೇಶ್ ತನ್ನ ತಾಯಿ ತವರು ಭದ್ರಾವತಿ ತಾಲೂಕಿನ ಹೊಸಕೊಪ್ಪದಲ್ಲೇ ವಾಸವಾಗಿದ್ದ. ಭಾನುವಾರ ಶಿವಮೊಗ್ಗದ ಬಿಎಚ್ ರಸ್ತೆಯ ಗಂಗಾಪ್ರಿಯ ಕಲ್ಯಾಣ ಮಂಟಪದಲ್ಲೇ ಸಪ್ತಪದಿ ತುಳಿದಿದ್ದ. ಆದರೆ ಮದುವೆ ಮರುದಿನವೇ ಮಸಣ ಸೇರಿದ್ದಾನೆ. ಇದೇ ಸಾವು ಸಂಬಂಧಿಕರು, ಸ್ನೇಹಿತರು ಆಘಾತಗೊಳ್ಳುವಂತೆ ಮಾಡಿದೆ. ಒಳ್ಳೆ ಹುಡುಗ, ಆ ಹುಡುಗಿಗೆ ಈ ಥರ ಆಗ್ಬಿಟ್ಟು ಯಾರಿಗೂ ಈ ಥರ ಜೀವನದಾಗ ಬರಬಾರ್ದು. ಅದೇ ದೇವ್ರಿಗೆ ಕೇಳ್ಕೊಂತೀವಿ. ಮದುವೆ ಆಗಿ ಒಂದೇ ದಿವಸ, ಮದುವೆ ಆಗಿ ಭಾನುವಾರ ಮದುವೆ ಆಯಿತು. ಸೋಮವಾರ ರಾತ್ರಿ 8-8:30 ನ್ಯೂಸ್ ಬಂತು ಊರಿಗೆ. ಅವನು ಹೆಂಡತಿ ಮನೆಗೆ ಹೋದಾಗ ಈ ಥರ ಆಗಿದೆ. ಭಾನುವಾರ ನವಜೀವನಕ್ಕೆ ಕಾಲಿಟ್ಟಿದ್ದ ರಮೇಶ್ ಸೋಮವಾರ ಪತ್ನಿಯ ಊರಿಗೆ ಹೋಗಿದ್ದ. ಇಲ್ಲಿ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ವಧುವಿನ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಈ ವೇಳೆ ವಧುವಿನ ಮನೆ ತಲುಪಿದ ರಮೇಶ್ ದಂಪತಿ ದೇವರ ಮನೆಯಲ್ಲಿ ಕೈ ಮುಗಿಯಲು ಹೋಗಿದ್ರು. ಈ ವೇಳೆ ರಮೇಶ್ ದಿಢೀರ್ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಮನೆ ಹತ್ರ ಹೋದಾಗ ಮನೆ ಒಳಗೆ ಹೋಗಿದ್ರಂತೆ, ಪೂಜೆ ಮಾಡಿ ಕೈ ಮುಗಿದು ಕೂತಾಗ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಸರ್. ಅವನಿಗೆ ತುಂಬ ಒಳ್ಳೆ ಹುಡುಗ, ಊರೆಲ್ಲ ಭಾಳ ಹೆಸರು ಮಾಡಿದ್ದ, ಒಳ್ಳೆ ಎಲ್ಲರ ಹತ್ರ ಚೆನ್ನಾಗಿದ್ದ. ಮನೆ ತೀರ್ಕೊಂಡಾಗಲೂ ತುಂಬ ಮದುವೆಗೂ ತುಂಬ ಜನ ಇದ್ದರು, ಮತ್ತು ಇಲ್ಲಿ ಡೆತ್ ಆಗಿ ಬಂದಾಗಲೂ ತುಂಬ ಜನ ಸೇರಿದ್ರು. ಭಾಳ ಒಳ್ಳೆ ಹೆಸರು ಮಾಡ್ಕೊಂಡಿದ್ದ ಸರ್. ಮದುವೆಯಾದ ಮರುದಿನವೇ ಮದುಮಗ ಪ್ರಾಣ ಬಿಟ್ರೆ ಒಂದೇ ದಿನಕ್ಕೆ ಪತಿಯನ್ನ ಕಳೆದುಕೊಂಡಿರೋ ಪತ್ನಿ ಮುಂದೇನು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಬಸವರಾಜ್ ಯರಗಣವಿ, ಟಿವಿ9 ಶಿವಮೊಗ್ಗ.